ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕನ್ನಡಾಂಬೆಯ ಕಂದ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ದೊರೆತಂತಹ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅಂತಲೇ ಹೇಳಬಹುದು. ಈ ಜ್ಞಾನಪೀಠ ಪ್ರಶಸ್ತಿ ಒಟ್ಟು 8 ಮಹನೀಯರಿಗೆ ದೊರಕಿದೆ. ಅವುಗಳನ್ನು ನಾವು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ದೊರಕಿದೆ. ಎರಡನೆಯದಾಗಿ ಡಾಕ್ಟರ್ ದ.ರಾ. ಬೇಂದ್ರೆಯವರಿಗೆ ನಾಲ್ಕು ತಂತಿ ಎಂಬ ಕೃತಿಗೆ 1973ರಲ್ಲಿ ದೊರಕಿದೆ. ಮೂರನೆಯದಾಗಿ ಡಾಕ್ಟರ್ ಶಿವರಾಮ ಕಾರಂತರವರಿಗೆ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ 1977ರಲ್ಲಿ ದೊರಕಿದೆ. ನಾಲ್ಕನೆಯದಾಗಿ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ 1983ರಲ್ಲಿ ದೊರಕಿದೆ. ಐದನೆಯದಾಗಿ ಡಾಕ್ಟರ್ ವಿ.ಕೃ. ಗೋಕಾಕ್ರವರಿಗೆ ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ 1990ರಲ್ಲಿ ದೊರಕಿದೆ. ಡಾಕ್ಟರ್ ಯು.ಆರ್. ಅನಂತಮೂರ್ತಿ ಅವರಿಗೆ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ 1994ರಲ್ಲಿ ದೊರಕಿದೆ. ಏಳನೆಯದಾಗಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರಿಗೆ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ 1998ರಲ್ಲಿ ದೊರಕಿದೆ. ಎಂಟನೆಯದಾಗಿ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರಿಗೆ 2010ರಲ್ಲಿ ದೊರಕಿದೆ. ಧನ್ಯವಾದಗಳು.